ಹೇ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ ಸೆಕೆಂಡ್ ವ್ಲಾಗ್. ನನ್ನ ಫಸ್ಟ್ ವ್ಲಾಗ್ಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ಲೈಕ್ ಮಾಡಿ ಮತ್ತು ಶೇರ್ ಮಾಡಿರೋಂಥ ಎಲ್ಲ ಫ್ರೆಂಡ್ಸಿಗೂ ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಸೆಕೆಂಡ್ ವ್ಲಾಗ್. ಇವತ್ತು ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಒಂದು ಹೊರಗಡೆ ಹೋಗಿ ಸ್ನ್ಯಾಕ್ಸ್ ಆರ್ ಚಾಟ್ಸ್ ತಿನ್ಕೊಂಬರೋಣ ಅಂತ. ಸೊ ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ತೋರಿಸ್ತೀನಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. A few moments later. ಹೊರಗಡೆ ಹೋಗೋಣ ಅನ್ನೋಷ್ಟರಲ್ಲಿ ಮಳೆ ಬೇರೆ ಬಂದ್ಬಿಡ್ತು. ನಾನು ನನ್ನ ಫ್ರೆಂಡ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. 1 hour later. ನೋಡ್ತಾ ಮಳೆ ಜಾಸ್ತಿನೇ ಆಗೋಯ್ತು. 2000 years later. ಅಂತೂ ಕಷ್ಟಪಟ್ಕೊಂಡು ನಮ್ಮ ಹುಡುಗ ಕೊನೆಗೂ ಬಂದ. ಹೋಗ್ಬೇಕಾದ್ರೆ ನಮ್ಮ ಹುಡುಗ ಬೇರೆ ಸಿಕ್ಬಿಟ್ಟು, ಅಣ್ಣ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಹಾಕೋಣ ಅಂತ ಕೇಳ್ದ. ಈಗ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಹಾಕಕ್ಕೆ ಹೋಗ್ತಾ ಇದೀವಿ. ಟ್ರಿಪ್ಸ್ ಬೇರೆ ಹೋಗ್ತಾ ಇದೀವಿ. ಈ ಸ್ಟಂಟ್ನ ಯಾರು ಪರ್ಫಾರ್ಮ್ ಮಾಡಕ್ ಹೋಗ್ಬೇಡಿ. ಇದು ತುಂಬಾ ಹೈ ಲೆವೆಲ್ ಪ್ರೊಫೆಷನಲ್ಸ್ ಮಾತ್ರನೇ ಮಾಡೋಕ್ಕಾಗದಿದು. ಇಲ್ಲಿ ನಮ್ಮ ಹುಡುಗನ ರೈಲ್ವೆ ಸ್ಟೇಷನಲ್ಲಿ ಬಿಡ್ತಾ ಇದೀವಿ. ಅಖಿಲೇಶ್ ಅವರೇ, ಕೊನೆಯದಾಗಿ ಏನು ಹೇಳ್ತೀರಾ? ಯಾರು ಟ್ರಿಪ್ಸ್ ಓಡಿಸ್ಬೇಡಿ, ಹೆಲ್ಮೆಟ್ ಹಾಕೊಂಡು ಓಡಾಡಿ. ಎಲ್ಲ ಕಾನೂನು ಬಾಹಿರಾತು. ನಾನು ಬಹುದೂರ ಹೋಗ್ತಾ ಇದ್ದೀನಿ. ಫೈನಲಿ ನಮ್ಮ ಹುಡುಗನ ಬಿಟ್ಬಿಟ್ಟು ನಾವೀಗ ಫೈನಲಿ ಚಾಟ್ಸ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಅಣ್ಣ, 2 ನಿಪ್ಪಟ್ಟು ಮಸಾಲ, 2ಕ್ಕೂ ಖಾರ ಕಡಿಮೆ. ಅಣ್ಣ, ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ನೀವು? 30 ವರ್ಷ ಆಯ್ತು ಸರ್. 30 ವರ್ಷದಿಂದ ಚಿರುಮುರಿ. ಅವಾಗೂ ಇವಾಗೂ ಏನು ಡಿಫ್ರೆನ್ಸು? ರೇಟ್ ಮೇಲೆ ಡಿಪೆಂಡ್. ರೇಟ್ ಬಿಟ್ಟು ಇನ್ನೇನು ಡಿಫ್ರೆನ್ಸ್ ಇಲ್ಲ. ಒಂದೇ ಆಗ ಎಷ್ಟಕ್ಕೆ ಮಾಡ್ತಿದ್ರಿ? 2 ರೂಪಾಯಿ. 2 ರೂಪಾಯಿ ಒಂದು ಚಿರುಮುರಿ. ಇವಾಗ 60 ಆಗಿದೆ. ನಮ್ಮ ನಿಪ್ಪಟ್ಟು ಮಸಾಲ ರೆಡಿ ಆಗ್ತಾ ಇದೆ. ಖಾರ ಕಡಿಮೆ ಹಾಕಿ. ಸ್ವೀಟ್ ಏನಾದ್ರು ಬೇಕಾ? ಹಾಕಿ ಸ್ವಲ್ಪ. ರೇಟ್ ಹಾಕ್ರಿ. ಚಾಮರಾಜನಗರ ಫೇಮಸ್ ನಿಪ್ಪಟ್ಟು ಮಸಾಲ ರೆಡಿ. ಚಿರುಮುರಿ ದೇವಣ್ಣಂದು. ಸೊ ಇದು ಸಿಕ್ಕಾಬಟ್ಟೆ ಫೇಮಸ್ಸು. ಫೈನಲಿ ನಾವು ಚಾಮರಾಜನಗರಲ್ಲಿ ತುಂಬ ಫೇಮಸ್ ಆಗಿರುವಂಥ ನಿಪ್ಪಟ್ಟು ಮಸಾಲ ತಿಂತಾ ಇದ್ದೀವಿ, ಚಿರುಮುರಿ ದೇವಣ್ಣನವ್ರದ್ದು. ಸೊ ಟೇಸ್ಟ್ ಮಾಡಿ ನೋಡೋಣ. ಹೊರಗಡೆ ನಿಪ್ಪಟ್ಟು ಮಸಾಲಗೂ ಇಲ್ಲಿಗೂ ಡಿಫ್ರೆನ್ಸ್ ಏನಿದೆ ಅಂತಂದರೆ, ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ. ಆ ಟೇಸ್ಟ್, ಆ ಟೆಕ್ಸ್ಚರು, ಮತ್ತು ಜಾಸ್ತಿ ಸ್ಪೈಸಿ ಅನ್ಸಲ್ಲ, ಮತ್ತು ಆ ಸ್ವೀಟು ಪರ್ಫೆಕ್ಟಾಗಿ ಬ್ಲೆಂಡ್ ಆಗಿರುತ್ತೆ. ಮಾತ್ರ ಕ್ರೇಜಿ. ಚಾಮರಾಜನಗರ್ ಮೇನ್ ಟೆಂಪಲ್ ಪಕ್ಕದ ರೋಡಲ್ಲೇ ಇರೋದು. 30 years ಓಲ್ಡ್ ಶಾಪ್ ಇದು. ನನ್ನ ಫ್ರೆಂಡು ಫೋನ್ ಮಾಡಿಬಿಟ್ಟು ನಾಳೆ ಪೂಜೆಗೆ ಹೂವು ಹಣ್ಣು ತಗೋಬ ಅಂತ ಹೇಳ್ದ. ಅದು ತಗೊಳಕ್ ಬಂದಿದ್ದೀವಿ. ಏನು ಬೇಕಪ್ಪ?
ನಮ್ಮ ಹುಡುಗ ಹೇಳಿದ್ದು ತರಕಾರಿ ಹೂವು ಹಣ್ಣು ಎಲ್ಲ ತಗೊಂಡು ಕೊನೆಗೆ ನಾವು ಮನೆ ಕಡೆ ಹೊರಟ್ವಿ. 5 ಗಂಟೆಗೆ ಬರ್ತೀನಿ ಅಂತಂದವನಿಗೆ ಇನ್ನೂ 5 ಗಂಟೆ ಆಗಿಲ್ಲ ಅನಿಸುತ್ತೆ.